ಕನಕಪುರ ಬಂಡೆ ಮಾಡಪ್ಪ ಡಿ ಕೆ ಶಿವಕುಮಾರ್ ಬಂಡೆ ಅಂತ ನಂದು ಬಂಡೆ ಅಂತ ಕನಕಪುರ ಮಾಡಿ ನಿನ್ ತಾಕತ್ ಹುಟ್ಟಿದ್ರ ನಿನ್ ತಾಕತ್ತು ನಿಮ್ಮ ಅಪ್ಪ ನೀನ್ ಹುಟ್ಟಿದ್ರೆ ಬೈರ್ಮಂಗಳ ಬಾ ನಾಳೆ ಬಾ ಮುಚ್ಚಯ್ಯ ಬೆಂಗಳೂರು ಗುಂಡಿನ ಕಾಲೇವಾ ನಿನ್ ಕೈ ತಾಕತ್ತಿಲ್ವೇ ಅವ್ನು ಯಾರ ಬಾಲಕೃಷ್ಣ ಲೇ MLA ನಿನ್ಗೆ ಓಟ್ ಹಾಕಿ ಬೆಳೆಸ್ವಲ್ಲ ನಿನ್ಗೆ ತಾಕತ್ತಿಲ್ವ ನಮ್ಮ ರೈತರು ತಡಿ ನಮ್ಗೆ ಓಟ್ ಹಾಕಿ ಬೆಳೆಸವ್ರೆ ಅನ್ಬಿಟ್ಟು ನಿನ್ ಕೈಲಿ ಆಲಿವೆ ನಮ್ಮ ರೈತರನ್ನ ಉಳಿಸಪ್ಪ ಅಂತ ಅನ್ನಕ್ಕೆ ರೈತರನ್ನ ಒಟ್ಟುರ್ಸ್ಬಿಟ್ಟು ನೀನು ಉದ್ಧಾರ ಆಗಲ್ಲ ಹೇಳ್ತಾ ಇದೀನಿ ಕೇಳು ಬಿಟ್ಬಿಡು ಇದನ್ ಕೈ ಬಿಟ್ಬಿಡು ಇಲ್ಲ ಅಂದ್ರೆ ನೀನ್ ಯಾವ್ದೇ ಕಾರಣಕ್ಕೂ 2028ಕ್ಕೆ ನೀನು ಗೆದ್ದು ಬಿಟ್ರೆ ನನ್ನ ಈ ಕಡೆ ಮೀಸೆ ಬೋಳ್ಸ್ಕೊಬಿಡ್ತೀನಿ ಕಡೆಯ ಒಂದ್ಸಲ ಕಟ್ಟೋದು ಆಲ್ರೆಡಿ ಹೆಲಿಕಾಪ್ಟರ್ ಅಲ್ಲಿ ನೀನು ಯೋಚನೆ ಮಾಡು ಬಿಟ್ಬಿಡು ಇಲ್ಲಿಗೆ ಹೇಳ್ತಾ ಇದೀನಿ ಕನಕಪುರ ಬಂಡೆ ಮಾಡಪ್ಪ ಡಿ ಕೆ ಶಿವಕುಮಾರ್ ಬಂಡೆ ಅಂತ ನಂದು ಬಂಡೆ ಅಂತ ಕನಕಪುರ ಮಾಡಿ ನಿನ್ ತಾಕತ್ ಹುಟ್ಟಿದ್ರೆ ನಿನ್ ತಾಕತ್ತಿಲ್ವೇ ಕನಕಪುರದಲ್ಲಿ ಮಾಡಯ್ಯ ಯಾರು ಬೇಡ ಅಂದವ್ರೆ ಯಾಕೆ ಬಿಡ್ದಿ ಗ್ರಾಮ ಪಂಚಾಯತಿನೇ ಬೇಕೆ ನಿಮ್ಗೆ ಬೇಡ ಮಾಡಿದವ್ರು ಅಲ್ಲಾಗತ್ತೆ ನಿನ್ ಕೈಲಿ ಮಾಡಯ್ಯ ನೀನ್ ಅಲ್ಲಿ ಹೋಗಿ ಈ ಪಾರ್ಟಿ ಇವ್ರ ವ್ಯವಸಾಯ ಮಾಡ್ತಾ ಇಲ್ಲ ಅಂತೆಲ್ಲ ನೀನೆಲ್ಲ ಬ್ರೋಕರ್ ಮಾಡಿಕೊಂಡು ಸಾವಿರ ಎಣಿಸ್ಕೊಂಡು ನೀನ್ ಕರ್ಕೊಂಡು ಅಲ್ಲಲ್ಲೇ ಫಾರ್ಮ್ ಹೌಸ್ ಅಲ್ಲೆಲ್ಲ ಲಾಟ್ ಹಾಕೊಂಡು ಎಷ್ಟು 80% ನಿನ್ ತಾಕತ್ತು ಹುಟ್ಟಿದ್ ಬೈರ್ಮಂಗಳ ಬಾರಯ್ಯ ನಿನ್ ತಾಕತ್ತು ನಿಮ್ಮ ಅಪ್ಪ ನೀನ್ ಹುಟ್ಟಿದ್ರೆ ಬೈರ್ಮಂಗಳ ಬಾ ನಾಳೆ ಬಾ ಅಲ್ಲ ಜನ ಬೇಡ ನನ್ಗೆ ಅಕ್ವೈರ್ ಮಾಡ್ಕೊಂಡ್ರೆ ನಿನ್ ಮಾಡ್ಕೋ ಯಾವನ್ 80% ಯಾವನ್ನು ಒಪ್ಕೊಂಡು ಬಾ ನಡಿಕೆ 80% ಎಷ್ಟು ಜನ ರೈತರಲ್ವೋ ರೈತರು ವ್ಯವಸಾಯ ಮಾಡ್ತಾ ಇಲ್ವೋ ಬಂದ್ ನೋಡು ಬಾರಯ್ಯ ತಂಗಿನ ಮರ ನೋಡಯ್ಯ ಅಯ್ಯೋ ಸುತ್ತ ವಾತಾವರಣ ನೋಡಯ್ಯ ಬಂದು ನೀನ್ ಎಲ್ಲೋ ಕುತ್ಕೊಬಿಟ್ಟು ಏಸುರ ಮೇಲೆ ಹಾಲು ಕುಡಿಬೇಕಾದ್ರೆ ನಾವು ಕಷ್ಟ ಬೀಳ್ಬೇಕು ನೀನ್ ಸುಮ್ನೆ ಹಾಲು ನಿನ್ಗೆ ಬಾಯಲ್ಲಿ ಹಾಲು ಬರೋದು ನಮ್ಮಿಂದ ನೀನ್ ಕಷ್ಟ ಬೀಳ್ತಾ ಇಲ್ಲ ಕಣಯ್ಯ ನಾವು ಕಷ್ಟ ಬೀಳ್ತಾ ಇರೋದು ಏನ್ 4 ಗಂಟೆ ರಾತ್ರಿ ಎದ್ದು ಸೊಳ್ಳೆ ಕಡಿಸ್ಕೊಂಡು ಹಾಲು ಕರಿತಾ ಇದೀವಿ ನಿನ್ ಕಷ್ಟ ಏನಾಗುತ್ತೆ ನಿನ್ಗೆ ಏಸುರ ಮೇಲೆ ಕುತ್ಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡು ಅಮೇರಿಕ ಜಪಾನು ಎಲ್ಲ ತಿರುಗಿಕೊಂಡು ಮುಚ್ಚಯ್ಯ ಬೆಂಗಳೂರು ಗುಂಡಿನ ಕಾಲೇವಾ ನಿನ್ ಕೈ ತಾಕತ್ತಿಲ್ವೇ ಆ ತಾಕತ್ತಿದೆ ಓದೋದು ಇಲ್ಲಿ ಗೋಮಾಳ 1000 ಎಕರೆ ಗೋಮಾಳ ಅದೇ ನೀರ್ ತುಂಬಿಡೋಣ ಅನ್ಬಿಟ್ಟು ಇನ್ನೊಂದು ವರ್ಷ ಅದೇ ಹೊಡ್ಕೊಂಡಾಗ ಅನ್ಬಿಟ್ಟು ನೀನ್ ಬಂದ್ಬಿಟ್ಟಿದ್ದೆ ಡಿ ಕೆ ಶಿವಕುಮಾರ್ ಅವ್ನು ಯಾರ ಬಾಲಕೃಷ್ಣ ಲೇ MLA ನಿನ್ಗೆ ಓಟ್ ಹಾಕಿ ಬೆಳೆಸ್ವಲ್ಲ ನಿನ್ಗೆ ತಾಕತ್ತಿಲ್ವ ನಮ್ಮ ರೈತರು ತಡಿ ನಮ್ಗೆ ಓಟ್ ಹಾಕಿ ಬೆಳೆಸವ್ರೆ ಅನ್ಬಿಟ್ಟು ನಿನ್ ಕೈಲಿ ಆಲಿವೆ ನಮ್ಮ ರೈತರನ್ನ ಉಳಿಸಪ್ಪ ಅಂತ ಅನ್ನಕ್ಕೆ ಅವ್ನು ಡಿ ಕೆ ಶಿವಕುಮಾರ್ ಕಡೆ ಸೇರ್ಕೊಬಿಟ್ಟು ನೀನು ಏನ್ ಆಟ ಆಡ್ತಾ ಇದ್ಯಾ ಬಂದ್ ನೋಡ್ಬಾ ನೀನು ವ್ಯವಸಾಯ ಇಲ್ಲ ಅಂತೀರ ಯಾವ ತೆಂಗಿನ ಮರ ಗೊನೆ ಹಿಡ್ದಾವಲ್ಲ ಭೂಮಿ ಫಲವತ್ತತೆ ಇಲ್ಲ ಅಂತೀಯ ಬಾ ಈ ಭೂಮಿ ಫಲವತ್ತತೆ ತೋರಿಸ್ತೀನಿ ಬಾ ರೈತರನ್ನ ಒಟ್ಟುರ್ಸ್ಬಿಟ್ಟು ನೀನು ಉದ್ಧಾರ ಆಗಲ್ಲ ಹೇಳ್ತಾ ಇದೀನಿ ಕೇಳು ಬಿಟ್ಬಿಡು ಏನ್ ಓದಿದ್ದೀರಾ ನೀವು ನಾವು ಡಿಪ್ಲೊಮಾ ಮಾಡಿದ್ದೀವಿ ನೋಡಿ ಡಿಪ್ಲೊಮಾ ಮಾಡಿರೋರು ಇವತ್ತು ರೈತರು ನೀವು ಎಷ್ಟು ಲೀಟರ್ ಹಾಲು ನಾವು ದಿನ 50 ಲೀಟರ್ ಹಾಕ್ತಿವಿ 50 ಲೀಟರ್ ಹಾಲು ಯಾಕೆ ಡಿಪ್ಲೊಮಾ ಮಾಡಿದಿರಾ ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ಬೋದು ನಾವು ಬೇರೆ ಕೈ ಕಡೆ ಕೆಲಸ ಮಾಡಲ್ಲ ನಾವು ರೈತರು ನಾವು ಜನಗಳಿಗೆ ಹಾಲು ಉತ್ಪಾದನೆ ಮಾಡಬೇಕು ಜೋಳ ಹಾಕ್ತಿವಿ ರಾಗಿ ಬೆಳಿತೀವಿ ಮೊನ್ನೆ 3 ತಿಂಗಳಲ್ಲಿ 10 ಗಂಟೆ ರಾಗಿ ಬೆಳಿತೀನಿ ಕಣ ಡಿ ಕೆ ಶಿವಕುಮಾರ್ ಬಂದು ಬಾ ಬೇಕಾದ್ರೆ ನಾನೇ ಕೊಡ್ತೀನಿ 10 ಗಂಟೆ ರಾಗಿನ ಫಲವತ್ತತೆ ಭೂಮಿ ಇಲ್ಲ ಅಂತಿಲ್ಲ ಬಾ ತೋರ್ತೀನಿ ಬಾ ತೆಂಗು ಮರ ಎಲ್ಲ ನಮ್ಮವೇ ಕಣಯ್ಯ ನಂದು 10 ಎಕರೆ ಜಮೀನದೆ ದಿನ 100 ಲೀಟರ್ ಹಾಲು ಹಾಕ್ತೀನಿ ಯಾಕೆ ನಮ್ಮ ಹೊಟ್ಟೆ ಮೇಲೆ ನಿನ್ಗೇನಾರು ನಾನು 2 ಕೋಟಿ ಕೊಡ್ತೀನಿ ಅಂತೆಲ್ಲ 2 ಕೋಟಿ ತಗೊಂಡು ನಾನು ಎಷ್ಟು ದಿನ ಜೀವನ ಮಾಡ್ಲಿ ಹೇಳು ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಜೀವನ ಮಾಡ್ತಾರೆ ನೀನು 2 ಕೋಟಿ ತಗೊಂಡು ನಾನು ಸಾನ್ನಿಧ್ಯ ಜೀವನ ಮಾಡೋಕ್ಕಾಗಲ್ಲ ಅಮ್ಮಮ್ಮ 2 ತಿಂಗಳು 3 ತಿಂಗಳು ಅಷ್ಟೇ 2 ಕೋಟಿ ತಗೊಂಡು ನೀನು 2 ಕೋಟಿ ತಗೊಂಡು ನಾನೇನ್ ಮಾಡ್ಲಿ ಮಾಡ್ತೀನಿ ಆಮೇಲೆ ನಿನ್ ಮನೆ ಆಮೇಲೆ ಅಲ್ಲೆಲ್ಲರೂ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ಬಾತ್ರೂಮ್ ತೊಳಿಯೋಕೋ ಕಸ ಗುಡ್ಸೋಕೆ ಅದಕ್ಕೂ ಸೇರ್ಸ್ಕೊಳಲ್ಲ ಅಮೇರಿಕ ಜಪಾನ್ ತಂದು ಮಾಡ್ತಾರೆ ನಾನೇನ್ ಕೈ ಮಾಡ್ಲಿ ಬೇರೆ ಕಾರ್ದವ್ರನ್ನೆಲ್ಲ ಹೊರದೇಶದವ್ರ ತಂದು ಜೀವನ ಮಾಡಿಸ್ತಾವ್ರೆ ನಮ್ಮ ಕರ್ನಾಟಕದವ್ರು ಜೀವನ ಮಾಡ್ತಾ ಇಲ್ಲ ರೈತರು ಜೀವನ ಏನೋ ರೈತರಿಂದ ಜೀವನ ಮಾಡ್ತಾವ್ರೆ ನಮ್ ಬಿಟ್ಬಿಡಯ್ಯ ನಿಮ್ನ ನಾನೇನು ಕೇಳಲ್ಲ ನಾವು ನಮ್ಮ ಪಾಡ್ ನಮ್ ಬಿಟ್ಬಿಡು ನಿನ್ನ ದುಡ್ಡು ಕೇಳಿಲ್ಲ 2 ಕೋಟಿ ಅಲ್ಲ 10 ಕೋಟಿ ಕೊಟ್ರು ಬೇಡ ನನಗೆ ನನ್ಗೆ ಬೇಕಾಗಿಲ್ಲ ನಮ್ಮ ಪಾಡ್ ನಮ್ ಬಿಟ್ಬಿಡು ನೋಡು ಮೆರಿತಾ ಇದೆಯಾ ಇನ್ನೊಂದೇ ವರ್ಷ ಆಳ್ವಕ್ಕೆ ಅಂತ ಕುರುಕ್ಷೇತ್ರದಲ್ಲಿ ದುರ್ಯೋಧನ ಮೆರ್ದ ಕೊನೆಗೇನಾಯ್ತಪ್ಪ ಬಿದ್ದೋದ ನೋಡು ಇವಾಗ ಬಿಟ್ರೆ ನೆಕ್ಸ್ಟ್ ವರ್ಷ ನೀನು 2 ವರ್ಷ ಅಲ್ಲಿ ಜನ ಓಟ್ ಹಾಕ್ತಾರೆ ಇದನ್ ಕೈ ಬಿಟ್ಬಿಡು ಇಲ್ಲ ಅಂದ್ರೆ ನೀನ್ ಯಾವ್ದೇ ಕಾರಣಕ್ಕೂ 2028ಕ್ಕೆ ನೀನು ಗೆದ್ದು ಬಿಟ್ರೆ ನನ್ನ ಈ ಕಡೆ ಮೀಸೆ ಬೋಳ್ಸ್ಕೊಬಿಡ್ತೀನಿ ಕಡೆಯ ಬಾತ್ರೂಮ್ ತೊಳೆಯಕ್ಕೂ ಬಿಟ್ಕೊಳ್ಳೋದು ನಮ್ ಬಿಟ್ಬಿಡು ನಮ್ ಪಾಡುವಾಗೆ ನೀನ್ ನಾಳೆ ಅಷ್ಟು ಇದ್ರೆ 80% ರೈತರು ಜನ ಅಂತ ಹೇಳಿದ್ರೆ ನಾಳೆ ಬೈರ್ಮಾಳ ಸರ್ಕಾರಕ್ಕೆ ಬಾ 80% ಒಪ್ಪಿಗೆ ಕೊಟ್ರೆ ನಮ್ದೇನ್ ಬಲವಂತ ಇಲ್ಲ ಮಾಡ್ಕೊ ಹಾಕೋಯಿರ ನಮ್ಗಿಲ್ಲ ನಮ್ ಕೈ ಬಿಟ್ಬಿಡು ನಿನ್ ಕರ್ಕೊಂಡಿರೋರೆಲ್ಲ ಬ್ರೋಕರ್ರು ದಳ್ಳಾಳಿಗಳು ಎಲ್ಲ 1000 ರೂಪಾಯಿ ಎಲ್ಲ ಗೋಚ್ಕೊಳಕ್ಕೆ ನಮ್ ಬಿಟ್ಬಿಡ ನಮ್ ಪಾಡ್ ನಮ್ಗೆ ನಿಮ್ ಕೈ ಮುಗಿದೀನಿ ಕಣಪ್ಪ ಡಿ ಕೆ ಶಿವಕುಮಾರ್ ಬಿಟ್ಬಿಡ್ರಪ್ಪ ನಮ್ದು ರೈತರು ನಮ್ನ ಹಾಳು ಮಾಡ್ಬೇಡ್ರಿ
ನೋಡಿ ಯುವಕರೆಲ್ಲ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾರೆ, ಎಲ್ಲ ಗ್ರಾಜುಯೇಟೆಡ್ಗಳು. ನಾವು ರೈತರುಗಳು, ನಾವು ರೈತರಾಗಿದ್ದೀವಿ. 10 ಎಕರೆ ಜಮೀನು ಇಟ್ಕೊಂಡು ದಿನಕ್ಕೆ 50 ಲೀಟರ್ ಹಾಲು ಹಾಕ್ತಾ ಇದೀವಿ. ಡಿ ಕೆ ಶಿವಕುಮಾರ್ ಬಂಡೆ ಅಂತ ಹೇಳ್ತೀರಾ, ನೀವು ಕನಕಪುರ ಕಡೆ ಹೋಗಿ ಮಾಡಿ, ನೀವ್ ಯಾಕೆ ಈ ಕಡೆಗೆ ಬರ್ತೀರಾ? ಸವಾಲ್ ಹಾಕ್ತಾ ಇದ್ದಾರೆ. ಇಲ್ಲೆಲ್ಲ ದುಡ್ಡು ಆಯ್ತದಲ್ಲ ಮೇಡಮ್ ಅವರೇ, ಇಲ್ಲೆಲ್ಲ ಕೂತ್ಕೊಂಡ್ರೆ ಲಕ್ಷ ಕೋಟ್ಯಾಂತರ ರೂಪಾಯಿ ದುಡ್ಡು ಆಯ್ತದ ಅಡಿಲಕ್ಕ. ನಿಂದ ಅದೆಷ್ಟೋ ಎಕರೆ ಮಾಡ್ಕೊಂಡಿದ್ಯಲ್ಲ, ಮಾಡ್ಕೊಳ್ಳಿಯಾ ಗ್ರೇಟರ್ ಬೆಂಗಳೂರು ಮಾಡ್ಕೊಳ್ಳಿ. ಅದೆಷ್ಟೋ ಸಾವಿರಾರು ಎಕರೆ ಕನಕಪುರದಲ್ಲಿ ಮಾಡಿದ್ಯಾ, ಮಾಡಲ್ಲಿ ಯಾಕೆ ಇದೇ ಬೇಕೆ? ಈ ಸುತ್ತವರ್ಣ ಬೆಂಗಳೂರು ಹತ್ರ ಆಗೋದಲ್ಲ, ಗೋಮಾಳ ಹೊಡ್ಕೊಬಿಟ್ಟು ನಾನು ಇನ್ನೊಂದು ವರ್ಷ ಇರ್ತದೆ ಎತ್ಕೊಂಡು ಹೊಂಟೋಗ್ಬಿಡೋಣ ಅಂತ ಇದು ಮಾಡ್ತಾ ಇದ್ವಿ. ರೈತರೆಲ್ಲ ಹೋಗ್ತಾರೆ, ಮುಟ್ಟು ತಿಂತಾರೆ ಒಟ್ಟಿಗೆ. ಅವರು ಈ ಒಂದದ್ದು ನಿನ್ನ ಮಾತ ಏಳಿಗೆ ಆಗಲ್ಲ. ಒಂದ್ಸಲ ಕಟ್ಟೋದು ಆಲ್ರೆಡಿ ಹೆಲಿಕಾಪ್ಟ್ರಲ್ಲಿ. ನೀನು ಯೋಚನೆ ಮಾಡು, ಬಿಟ್ಬಿಡು ಇಲ್ಲಿಗೆ ಹೇಳ್ತಾ ಇದ್ದೀನಿ.